ಏನ್ ಮಾಡ್ತಿದ್ಯಾ ಆದಿ? ನಾನೇನ್ ಮಾಡಿದೆ? ಓ ಆಗ ನಿಂಗೆ ಗೊತ್ತಲ್ಲ ಅಮ್ಮ, ನನಗೆ ಹಾಡೋದು ಡ್ಯಾನ್ಸ್ ಮಾಡೋದು ಅಂದ್ರೆ ಇಷ್ಟ ಅಂತ, ಅದನ್ನೇ ಮಾಡಿದೆ ಅಷ್ಟೇ. ನನ್ನ ಹತ್ರ ಮುಚ್ಚಿಡ್ಬೇಡ ಆದಿ. ಅವತ್ತು ಕೂಡ ಒಗ್ಬೋಗ್ದ ಹಾಗೆ ಮಾತಾಡ್ದೆ. ನೀನು ಈ ಮದ್ವೆನ ನಿಂತು ಮಾಡಿಸ್ತಿರೋದ್ರ ಹಿಂದೆ ಏನು ದೊಡ್ಡ ಪ್ಲಾನೇ ಇದೆ. ಏನದು? ಅಮ್ಮೋ, ನೀನೇನು ಯೋಚನೆ ಮಾಡ್ಬೇಡ, ನಾನೆಲ್ಲ ನೋಡ್ಕೊತೀನಿ. ಅದನ್ನೇ ಕೇಳ್ತಾ ಇರೋದು, ಏನ್ ಪ್ಲಾನ್ ಮಾಡಿದ್ಯಾ ಅಂತ. ನೀನು ಇಷ್ಟೊಂದು ಇನ್ಸಿಸ್ಟ್ ಮಾಡ್ತಿದ್ಯಾ ಅಂದ್ರೆ ಅಂಜಲಿ ಏನಾದರೂ ಹೇಳಿದ್ಲಾ? ನಾನು ನಿಮ್ಮ ಅಕ್ಕ ಕಣೋ. ನಿನ್ ಬಿಹೇವಿಯರ್ ಬದಲಾದ್ರೆ ನನಗ್ ಗೊತ್ತಾಗಲ್ವಾ? ಅದಕ್ಕೆ ಅಂಜುನು ಬೇಡ, ಅಪ್ಪ ಅಮ್ಮನೂ ಬೇಡ. ಐ ನೋ ಯುವರ್ ಅಪ್ ಟು ಸಮಥಿಂಗ್. ನೋಡು ಅಮ್ಮ, ಆ ಲಕ್ಷ್ಮಿಯಿಂದ ನಿನ್ನ ಲೈಫ್ ಹಾಳಾಗಿದೆ. ಆ್ಯಂಡ್ ಶಿಲ್ ಪೇ ಫಾರ್ ಇಟ್ ಅಷ್ಟೇ. ತಪ್ಪು ಆದಿ ಇದು. ಗೊತ್ತಿದ್ದು ಅವ್ರ ಜೀವನ ಹಾಳು ಮಾಡ್ತೀಯಾ. ಅವ್ರ ಮನೆಯವರೆಲ್ಲ ನಿನ್ನ ತುಂಬಾ ನಂಬಿದ್ದಾರೆ. ಯು ಕಾಂಟ್ ಬ್ರೇಕ್ ದೇರ್ ಟ್ರಸ್ಟ್. ಅಮ್ಮು, ಸ್ಟಾಪ್ ಇಟ್. ಓವರ್ ಎಮೋಷ್ನಲ್ ಆಗಿ ಮಾತಾಡಬೇಡ. ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ಲದೆ ಮಾಡಿದ್ರು ಏನೂ ಬದಲಾಗಲ್ಲ. ಅಮ್ಮು, ಲಂಡನ್ನಲ್ಲಿ PhD ಮಾಡೋ ಆಸೆ ಇಟ್ಕೊಂಡು ನೀನು ಈಗ ಈ ಲಕ್ಷ್ಮೀಪುರದಲ್ಲಿ ಕೊಳಿತಿದ್ಯಾ. ಇದರಿಂದ ನಿನ್ನ ಲೈಫ್ ಹಾಳಾಗಿದೆ. ಅಪ್ಪ ಅಮ್ಮ ದಿನ ಕೊರಗ್ತಿದ್ದಾರೆ. ನಾನು ಅಂಜು ಎಷ್ಟು ಹರ್ಟ್ ಆಗಿದ್ದೀವಿ. ನಮ್ದೆಲ್ಲ ಎಮೋಷನ್ಸ್ ಅಲ್ವಾ? ಅವ್ಳು ದೊಡ್ಡ ಹೈಪರ್ ಆಕ್ಟಿವ್ ಥರ ಇಡೀ ಮದುವೆಯಲ್ಲಿ ನಮ್ಮ ಪ್ಲ್ಯಾನ್ ಎಲ್ಲ ಹಾಳು ಮಾಡಿದ್ಲು. ಈಗ ಅವಳು ಅನುಭವಿಸ್ಲಿ ಬಿಡು. ಅವಳು ಮಾಡಿರೋ ಪಾಪ ಆದ್ರೂ ಕಡಿಮೆ ಆಗುತ್ತೆ. ಆದಿ ಇದು ತಪ್ಪು ಅಮ್ಮ, ಕಣೋ. ಪ್ಲೀಸ್ ನೀನು ಸುಮ್ಮನೆ ಇದ್ಬಿಡು. ನಿನ್ನ ಪಾಡಿಗೆ ನೀನು ನಿನ್ಗೇನು ಗೊತ್ತಿಲ್ಲದಿರೋ ಥರ ಮದುವೆಯಲ್ಲಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡು. ಯಾವ ತೊಂದರೆನೂ ಇಲ್ದಂಗೆ ಆ ಲಕ್ಷ್ಮೀ ಕುರುಳಿಗೆ ತಾಳಿ ಒಂದು ಬಿದ್ದರೆ ಸಾಕು, ಅಷ್ಟೇ ಬೇಕಿರೋದು. ಏನಂದ್ರೆ ಅದೇ ಯಾವುದೇ ತೊಂದರೆ ಇಲ್ಲದೆ ಲಕ್ಕಿ ಕತ್ಗೆ ತಾಳಿ ಒಂದು ಬಿದ್ದರೆ ಸಾಕು ಅಲ್ವಾ? ನಿಜ, ಅದು ಚಿಕ್ಕಪ್ಪ ಚಿಕ್ಕಮ್ಮಂಗೆ ಒಂದು ಯೋಚನೆ ಕಳೆಯುತ್ತೆ. ಥ್ಯಾಂಕ್ ಯು ಸೋ ಮಚ್. ಮನೆಯವ್ರಿಗಿಂತ ನೀವೇ ಮುಂದೆ ನಿಂತು ತಲೆ ಕೆಡಿಸ್ಕೊಂಡು ಲಕ್ಕಿ ಮದುವೆಗೋಸ್ಕರ ಓಡಾಡ್ತಿದ್ದೀರ. ಈಗಲೂ ನೋಡಿ, ಮುಹೂರ್ತ ಒಂದು ಯಾವುದೇ ಅಡೆತಡೆ ಇಲ್ಲದೆ ಮುಗಿದ್ರೆ ಸಾಕಪ್ಪ ಅನ್ನೋ ಯೋಚನೆಯಲ್ಲಿದ್ದೀರ. ಥ್ಯಾಂಕ್ ಯು ಸೋ ಮಚ್. ಇರಲಿ ಬಿಡಿ ಬಾವ, ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನಮ್ಮನೆ ಮದುವೆ ಅಲ್ವಾ? ನನಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ.